ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ಕಾರ್ಮಿಕ್ ರಿಲೇಷನ್ಶಿಪ್ ಎಂಡ್ ಆಗ್ತಾ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್. ಕಾರ್ಮಿಕ್ ರಿಲೇಷನ್ಶಿಪ್ ಅಂದರೆ ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ಅಂದರೆ ನಾವು ಹೋದ ಜನ್ಮದಲ್ಲಿ ಬಿಟ್ಟು ಬಂದಂತಹ ಕರ್ಮ ಅದು ಈ ಜನ್ಮದಲ್ಲಿ ಮುಂದುವರಿಸ್ತಾ ಇರುತ್ತೆ. ರಿಲೇಷನ್ಶಿಪ್ಪಲ್ಲಿ ಮುಂದುವರಿಸ್ತಾ ಇರುತ್ತೆ. ಅದು ಹೇಗೆಲ್ಲ ಬದಲಾವಣೆಗಳನ್ನು ಪಡ್ಕೋತೈತಿ ಮತ್ತು ನಮ್ಮ ಜೀವನಕ್ಕೆ ಹೇಗೆ ಬಂದಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನೋಡೋಣ, ರೀಡಿಂಗ್ ನೋಡೋಣ. ನಿಮ್ಮ ಮನಸ್ಸಲ್ಲಿ ನಿಮಗೆ ತುಂಬಾ ನೋವು ಕೊಡ್ತಾ ಇರುವಂತಹ ವ್ಯಕ್ತಿನ ನಿಮಗೆ ಪ್ರೀತಿ ಮಾಡಿ ನಿಮಗೆ ತುಂಬಾ ನೋವಾಗ್ತಾ ಇರುತ್ತೆ. ಆ ವ್ಯಕ್ತಿನ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ನೆನಪು ಮಾಡಿಕೊಂಡು ಈ ರೀಡಿಂಗ್ ನೋಡಿ ಅಂತ ಹೇಳ್ತೀನಿ. ಏಕೆಂದರೆ ನಮ್ಮ ಕಾರ್ಮಿಕ್ ರಿಲೇಷನ್ಶಿಪ್ ಅಂದರೆ ಯಾವ ರೀತಿ ಇರುತ್ತೆ, ನಾವು ಹೋದ ಜನ್ಮದಲ್ಲಿ ನಾವು ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟಿದ್ವಿ ಅಂದರೆ, ಅಕಸ್ಮಾತ್ ನಾವು ಅವ್ರಿಗೇನಾದರೂ ನೋವು ಕೊಟ್ಟು ಅವರನ್ನು ನಾವು ಬಿಟ್ಟಿರ್ತೀವಿ, ಅಥವಾ ಅರ್ಧಕ್ಕೆ ನಮ್ಮ ರಿಲೇಷನ್ಶಿಪ್ ಕಟ್ಟಾಗಿರುತ್ತೆ. ಈ ರೀತಿ ಇದ್ದಂತಹ ಕ್ಷಣದಲ್ಲಿ ಅದನ್ನು ನಾವು ಹೊತ್ತು ಈ ಜನ್ಮದಲ್ಲಿ ನಮ್ಮ ಹಿಂದೆನೇ ನಾವು ತಂದಿರ್ತೀವಿ. ಆಗ ಏನಾಗುತ್ತಪ್ಪ ಅಂದರೆ, ಈ ಜನ್ಮದಲ್ಲಿ ನಾವು ತುಂಬಾ ಪ್ರೀತಿ ಮಾಡುವಂತಹ ವ್ಯಕ್ತಿ ನಮಗೆ ಅವರು ಪ್ರೀತಿ ಮಾಡ್ತಿರ್ತಾರೆ. ಬಟ್ ಅಲ್ಲಿ ಏನಾಗಿರುತ್ತಪ್ಪ ಅಂದರೆ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಎಷ್ಟೇ ಪ್ರೀತಿ ಇದ್ದರೂ ಸಹಿತ ಆ ಪ್ರೀತಿನ ನಾವು ಏನು ಮಾಡ್ತಾ ಇರ್ತೀವಿ, ಒಂಥರ ನೋವು ಪಡ್ತಾ ಇರ್ತೀವಿ. ಆ ಪ್ರೀತಿಯಿಂದನೇ ನಾವು ನೋವು ಪಡ್ತಾ ಇರ್ತೀವಿ. ಅದು ಹೇಳ್ಕೊಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಇರುವಂತಹ ಕ್ಷಣಗಳನ್ನು ಅನುಭವಿಸಿರ್ತೀವಿ. ಓವರ್ ಥಿಂಕಿಂಗ್ ಮಾಡ್ತಿರ್ತೀವಿ. ಅವ್ರ ಜೊತೆ ನಾವು ತುಂಬಾ ಪ್ರೀತಿ ಮಾಡ್ತಿರ್ತೀವಿ, ಆದರೂ ಸಹಿತ ಅವ್ರ ಕೂಡ ಜಗಳ ಮಾಡೋದು, ಅವ್ರ ಕೂಟಾಗೆ ಹಿಂಸೆ ಪಟ್ಕೊಳ್ಳೋದು, ಅವ್ರು ನಿಮಗೆ ನೋವು ಕೊಡೋದು, ನೀವು ಅವ್ರಿಗೆ ನೋವು ಕೊಡೋದು, ಮತ್ತು ಆ ಕ್ಷಣ ಬಿಟ್ಟು ಮತ್ತೆ ಅವ್ರ ಜೊತೆ ಮಾತಾಡ್ತಾ ಇರ್ತೀರ. ಮತ್ತು ಈ ರಿಲೇಷನ್ಶಿಪ್ ಕಟ್ ಆಗುತ್ತಾ ಇಲ್ಲೋ, ಹೇಗಪ್ಪ ಇದನ್ನು ನಾನು ನಿಭಾಯಿಸೋದು ಅನ್ನೋ ಸ್ಟೇಜಲ್ಲಿ ನೀವು ಇರ್ತೀರ. ಅದು ಈ ಕ್ಷಣದಲ್ಲಿ ನಿಮಗೆ ನಿಮ್ಮ ಜೊತೆ ಇರುತ್ತಾ ಅಥವಾ ಅದು ಕಟ್ಟಾಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಾನು 3 ಕಾರ್ಡ್ ಮಾತ್ರ ತೆಗಿತೀನಿ. ಇಲ್ಲಿ ಎವ್ರಿಥಿಂಗ್ ಇನ್ ಸ್ಮೂತ್ ಸೈಲಿಂಗ್ ಇನ್ ದ ಫ್ಲೋ. ಓಕೆ, ಥ್ಯಾಂಕ್ ಯು. ಇನ್ಫಿನಿಟಿ ಅಬಂಡೆನ್ಸ್ ಮತ್ತು ಜಾಯ್ ಆ್ಯಂಡ್ ಡಿಲೈಟ್. ನೈಸ್ ಕಾರ್ಡ್. ಇಲ್ಲಿ ಇನ್ ದ ಫ್ಲೋ ಅಂತ ಬರ್ತಾ ಇದೆ. ಎವ್ರಿಥಿಂಗ್ ಈಸ್ ಸ್ಮೂತ್ ಶೈಲಿಂಗ್ ಅಂದರೆ ಏನಪ್ಪ ಅಂದರೆ, ಇದು ನಿಮ್ಮ ಜೀವನದಲ್ಲಿ ಈಗ ಆಲ್ರೆಡಿ ಸಹಜವಾಗಿ ನಿಮ್ಮ ಎಲ್ಲ ಸರಾಗವಾಗಿ ನಡೀತಾ ಇದೆ. ಯಾರದೇ ತೊಂದರೆ ಇಲ್ಲದೆ ನಿಮ್ಮ ಜೀವನ ನಡೀತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂದರೆ, ನೀನೇ ನಿನ್ನ ಜೀವನವನ್ನು ಒಂದು ಹೋರಾಟವನ್ನಾಗಿ ಮಾಡ್ಕೊಂಡಿದ್ದೀರ. ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಲ್ಲ ಬೆಳಕು ಇದೆ, ಯೂನಿವರ್ಸ್ ಸಪೋರ್ಟ್ ಇದೆ, ಏಂಜಲ್ ಸಪೋರ್ಟ್ ಇದೆ. ನೀವು ಏನು ಮಾಡ್ತಿದ್ದೀರ, ನಿಮ್ಮ ಒಂದು ಬೆಳಕಿನ ರೂಪದಲ್ಲಿ ಇದ್ದೀರ. ನೀವು ಏನು ಅಂದ್ಕೊಂಡಿದ್ರ, ನಿಮ್ಮ ಲೈಫು ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ರಿ, ನೀವು ಯಾರನ್ನು ಬಲವಂತವಾಗಿ ನನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ರಿ. ಬಟ್ ಅದು ಕಂಟ್ರೋಲ್ ಅಲ್ಲ. ನೀವು ಮಾಡ್ತಾ ಇರೋದು ನಿಮ್ಮ ವ್ಯಕ್ತಿತ್ವದನ್ನು ನೀವು ಹಿಡಿತಾ ಇದ್ದೀರ. ನೀವು ಏನು ಅಂದ್ಕೊಂಡಿದ್ದೀರಾ, ಇವರು ನನ್ನ ಜೊತೆ ನಾನು ಅಂದ್ಕೊಂಡ ರೀತಿಲೇ ಇರಬೇಕು ಅಂತ ಹೇಳ್ತಿರ್ಬೋದು, ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಾ ಇರ್ಬೋದು, ಅಥವಾ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರ್ಬೋದು. ಆದರೆ ಅಲ್ಲಿಂದ ನೋವು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅವರು ನಿಮ್ಮ ಕೂಡ ಜಗಳ ಮಾಡ್ತಾ ಇರ್ತಾರೆ, ಬ್ರೇಕಪ್ ಮಾಡ್ತಾರೆ, ಸಮಯ ಕೊಡ್ತಿರಲ್ಲ, ಅಥವಾ ನೀವು ಏನೋ ಅಂದ್ಕೊಂಡಿರ್ತೀರ, ಅದು ಏನೋ ಆಗ್ತಾ ಇರುತ್ತೆ. ನಿಮಗೆ ಅದರಿಂದ ತುಂಬಾ ನೋವು ಅನ್ನಿಸ್ತೈತೆ, ಟೆನ್ಷನ್ ಆಗ್ತಾಯಿದೆ, ಏನು ಮಾಡಲಿ, ಇದು ಹೇಗಪ್ಪ ಇದರಿಂದ ಪಾರಾಗಬೇಕು, ಆಗುತ್ತಾ ಆಗೋದಿಲ್ಲ ಅನ್ನೋಷ್ಟು ಸ್ಟೇಜಲ್ಲಿ ನೀವು ಇರ್ತೀರ. ಬಟ್ ಏನಾಗಿದೆಯಪ್ಪ ಅಂದರೆ, ಇಲ್ಲಿ ಸ್ವಾಭಾವಿಕವಾಗಿ ಎಲ್ಲ ಶುರು ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಸ್ವಾಭಾವಿಕವಾಗಿ ಇದು ಎಲ್ಲದೂ ಸರಿ ಹೋಗ್ತಾ ಇದೆ. ನಾವು ಜಗಳನೂ ಮಾಡ್ತೀವಿ, ನಾವು ಪ್ರೀತಿನೂ ಮಾಡ್ತೀವಿ, ನಾವು ಚೆನ್ನಾಗೂ ಇದ್ದೀವಿ. ಆದರೆ ಅಲ್ಲಿ ನೋವನ್ನು ಸಹಿತ ಅಷ್ಟೇ ನೋವನ್ನು ಪಡ್ತಾ ಇದ್ದಾರೆ. ಹೇಗೆ, ಯಾಕೆ ನೋವು ಪಡ್ತಾ ಇದ್ದಾರೆ? ಇದು ಕಾರ್ಮಿಕ್ ಹೀಲಿಂಗ್ ಏನಾಗಿರುತ್ತಪ್ಪ ಅಂದರೆ, ನೀವು ಹೋದ ಜನ್ಮದಲ್ಲಿ ಇಟ್ಕೊಂಬಂದಂಥ ಹೀಲಿಂಗ್ ಏನಿರುತ್ತಲ್ಲ, ಅಥವಾ ಅದನ್ನು ನೀವು ನಡೆಸ್ತಾ ಇರ್ತೀರ. ಈ ಜನ್ಮದಲ್ಲಿ ಅದನ್ನೇ ನೀವು ಪ್ರಾಕ್ಟೀಸ್ ಅಂದರೆ, ಜೀವನದಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನೆ ಸಾಧಾರಣವಾಗಿ ಯಾರಿಗೂ ಪರಿಚಯ ಆಗೋದಿಲ್ಲ. ಈಗ ನಾವು ಹೋದ ಜನ್ಮದಲ್ಲಿ ಒಂದು ಲವ್ವಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ಅರ್ಧಕ್ಕೆ ನಮ್ಮ ಲೈಫ್ ಎಂಡ್ ಆಗಿರ್ಬೋದು, ಅಥವಾ ಅದನ್ನ ನಾವು ಮುಂದುವರಿಸ್ಬೇಕಾಗಿತ್ತು. ಈ ಜನ್ಮದಲ್ಲಿ ಅದನ್ನ ಮುಂದುವರಿಸ್ಬೇಕಾಗಿತ್ತು. ಅಥವಾ
ಅಥವಾ ಆ ಜನ್ಮದಲ್ಲಿ ಅವ್ರಿಗೆ ನೀವು ತೊಂದರೆ ಕೊಟ್ಟಿರ್ಬೋದು, ನೀವು ಅವ್ರಿಗೆ ತೊಂದರೆ ಕೊಟ್ಟು ಈ ಜನ್ಮದಲ್ಲಿ ಅದೇ ನಿಮಗೆ ತೊಂದರೆಯಾಗಿ ಕಾಡ್ತಾ ಇದೆ. ಅಂದರೆ ನೀವು ಆ ಜನ್ಮದಲ್ಲಿ ಬಿಟ್ಟು ಬಂದಂತಹ ಸಂಬಂಧ ಈ ಜನ್ಮದಲ್ಲಿ ಕಂಟಿನ್ಯೂ ಆಗಿರುತ್ತೆ. ಆಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ನಮಗೆ ತುಂಬಾ ಸ್ಟ್ರಗಲ್ ಪಡ್ತೀರ. ಏಕೆಂದರೆ ಅಲ್ಲಿ ನಾವು ಬಿಟ್ಟು ಬಂದದ್ದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಅಲ್ಲಿ ನಾವು ಒಳ್ಳೇದನ್ನು ಮಾಡಿದ್ವಿ ಅಂದರೆ ಇಲ್ಲಿ ನಮಗೆ ಒಳ್ಳೇದೇ ಸಿಗುತ್ತೆ, ಅಲ್ಲಿ ನಾವು ಕೆಟ್ಟದ್ದು ಮಾಡಿದ್ವಿ ಅಂದರೆ ಇಲ್ಲಿ ನಮಗೆ ಕೆಟ್ಟದ್ದೇ ಸಿಗುತ್ತೆ. ಆ ರೀತಿ ಸಿಚುವೇಶನ್ನಲ್ಲಿ ಇದ್ದೀರಾ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲ ನಿಮ್ಮ ಎನರ್ಜಿ ಹೇಗಿದೆಪ್ಪ ಅಂದರೆ ಯೂನಿವರ್ಸ್ ನಿನ್ನ ಪರವಾಗಿ ಎಲ್ಲನೂ ಕೆಲಸ ಮಾಡೋಕ್ಕೆ ರೆಡಿ ಇದೆ. ಬಟ್ ಏನಾಗ್ತಾಯಿದೆ, ಇಲ್ಲಿ ಆ ಕೆಲಸ ನಡೀತಾ ಇಲ್ಲ. ಯಾಕೆ? ನೀವು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನೀವು ಅದನ್ನು ಕಂಟ್ರೋಲ್ ಮಾಡ್ತೀರಿ, ನಿಮ್ಮ ಮನಸ್ಸಿಂದ ನೀವು ಕಂಟ್ರೋಲ್ ಮಾಡ್ತೀರಾ. ಇದೇ ಆಗಬೇಕು, ಇದೇ ಆಗ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ, ಏನು ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿ ಸುಮ್ಮನೆ ಯಾರಿಗೂ ತೊಂದರೆ ಕೊಡಲ್ಲ ಅಲ್ವಾ. ಈಗ ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿ ಫೋನ್ ಮಾಡ್ತಾ ಇರಲ್ಲ, ಅಥವಾ ಕ್ಲಾರಿಟಿ ಏನೂ ಕೊಡ್ತಿರಲ್ಲ, ನೀನು ಯಾಕೆ ಈ ಥರ ಅಂತ ನೀವು ಅದನ್ನೇ ಯೋಚನೆ ಮಾಡ್ತೀರ, ಓವರ್ ಥಿಂಕಿಂಗ್ ಮಾಡ್ತೀರ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದರೂ ಸಹಿತ ನಿಮ್ಮ ಮನಸ್ಸು ಓವರ್ ಥಿಂಕಿಂಗ್, ಅಂದರೆ ನೀವು ಎಲ್ಲನೂ ಓವರಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಯಾವುದು ಸರಿ ಯಾವುದು ಇದು ಅಂತ ಹೇಳಿ ನೀವು ಗೊತ್ತಾಗಿಲ್ಲ. ಒಂಥರ ಇತ್ತೀಚಿನ ಇದರಲ್ಲಿ ಏನಪ್ಪ, ನೀವೇ ಗೊಂದಲ ಮಾಡ್ಕೊಂಡಿದ್ದೀರಾ. ಏನು ಈಗ ಸರಿ ಹೋಗ್ತಾ ಇದೆಯಾ, ಇದು ಇವಾಗ ಫ್ಲೋ ಆಗುತ್ತಾ, ಇದು ಸರಿ ಆಗ್ತಾ ಬರುತ್ತಾ ಅಂತ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಇದು ಏನಾಗಿದೆಪ್ಪ, ಬೇರೆಯವ್ರನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ಯಾವುದೂ ಸರಿ ಹೋಗೋದಿಲ್ಲ. ನಾವು ಅವ್ರನ್ನ ಕಂಟ್ರೋಲ್ ಮಾಡೋದ್ರಿಂದ ಯಾವುದು ಸರಿ ಇಲ್ಲ. ನಿಮ್ಮನ್ನು ನೀವು ಬಿಟ್ಬಿಡಿ, ಸರಳವಾಗಿ ಬಿಟ್ಬಿಡಿ. ನಿಮ್ಮ ಮನಸ್ಸನ್ನು ಸರಳವಾಗಿ ಬಿಟ್ಬಿಡಿ. ನಿಮ್ಮ ಮುಂದೆ ಇರುವಂಥ ವ್ಯಕ್ತಿನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಎಲ್ಲದನ್ನ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಅದೇ ನಿಮ್ಮ ಜೊತೆ ಕ್ಲಿಯರ್ ಆಗುತ್ತೆ. ಏಕೆಂದರೆ ಈಗ ನಾವು ಕಂಟ್ರೋಲ್ನಲ್ಲಿ ಹಿಡಿದಿರೋದು ಯಾವತ್ತೂ ನಮ್ಮ ಕೈ ಹಿಡಿದಿರೋದು ಯಾವತ್ತೂ ನಮಗೆ ಸಿಗೋದಿಲ್ಲ. ನಾವು ಅದನ್ನ ಫ್ರೀಯಾಗಿ ಅದನ್ನ ಸ್ವತಂತ್ರವಾಗಿ ಬಿಟ್ಟಿವಿ ಅಂದರೆ, ನಾವು ಅದನ್ನ ಇದರಿಂದ ಬಿಟ್ಟಿವಿ ಅಂದರೆ, ಅದು ಯಾಕೋ ನನ್ನ ಜೊತೆ ಹೀಗಿದ್ದಾರೆ ಅನ್ನೋದು ಅವ್ರ ಮನಸ್ಸಲ್ಲಿ ಅದು ಬರುತ್ತೆ. ಅಥವಾ ಅವರು ಯಾಕೆ ನನಗೆ ಈ ಥರ ಮಾಡ್ತಾರೆ, ಅವರಿಂದ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗ್ಬೋದು. ಯಾವುದೇ ಒಂದು ವಿಚಾರಕ್ಕಾಗಲಿ ನಿಮಗೆ ನೀವು ಯೋಚನೆ ಮಾಡುವಂತಹ ಕೆಲಸದಲ್ಲಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಯಾವುದಕ್ಕೆ ಅವರು ನಿಮಗೆ ನೋವು ಮಾಡ್ತಾ ಇದ್ರಲ್ಲ, ಅದು ಕ್ಲಾರಿಟಿ ಸಿಗ್ಬೋದು ಅಲ್ವಾ. ಅದು ಕ್ಲಾರಿಟಿ ಸಿಕ್ತು ಅಂದರೆ ನಿಮ್ಮ ಜೀವನ ಇನ್ನೂ ಚೆನ್ನಾಗಾಗುತ್ತೆ. ಅದೇ ನಿಮಗೆ ನೋವು ಕೊಡ್ತಾ ಇದೆ ಅಂತ ಹೇಳಿದರೆ, ಅಲ್ಲಿ ನೀವು ಅವ್ರನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರ, ಅಥವಾ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ರಿ. ಈ ಥರ ರಿಲೇಷನ್ಶಿಪ್ಪಲ್ಲಿ ಹೋಗ್ತಾ ಇರುತ್ತೆ. ಆಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸಲ್ಲೇ ನೀವು ಹೇಳ್ಕೋಬೇಕು, ಅವ್ರು ಏನೇ ನನಗೆ ನೋವು ಕೊಟ್ಟರು ಪರವಾಗಿಲ್ಲ, ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ, ನಾನು ಅವ್ರನ್ನ ಕ್ಷಮಗುಣದಲ್ಲಿ ಇಟ್ಕೊಂಡಿದ್ದೀನಿ, ಅವರು ನನ್ನನ್ನು ಕ್ಷಮಿಸ್ತಾರೆ, ನಾನು ಅವ್ರನ್ನ ಕ್ಷಮಿಸ್ತೀನಿ, ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ನಾವು ಸರಾಗವಾಗಿ ಹೋಗ್ತಾ ಇದ್ದೀವಿ ಅನ್ನೋ ಮನಸ್ಥಿತಿ ನಿಮಗೆ ಬಂತು ಅಂದರೆ, ಆವಾಗ ಯೂನಿವರ್ಸ್ ಏನು ಹೇಳ್ತದಪ್ಪ ಅಂದರೆ, ನೀನು ರೈಟ್ ಟೈಮಲ್ಲಿ ಇದೆಯಾ, ಅಂದರೆ ನಿನ್ನ ಟೈಮ್ ಇವಾಗ ಸರಿಯಾಗಿದೆ, ನೀನು ನಿನ್ನ ರಿಲೇಷನ್ಶಿಪ್ನ ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀಯ ಅನ್ನೋಷ್ಟು ಇದು ಬರುತ್ತೆ. ಅಂದರೆ ಇಲ್ಲಿ ಕ್ಷಮಗುಣ ಇತ್ತು ಅಂದರೆ ಆ ಜನ್ಮದ ಕರ್ಮ ಅಲ್ಲಿ ಕಟ್ಟಾಗೆ ಹೋಗುತ್ತೆ. ಅದು ಕಟ್ಟಾಗಿ ಹೋಯಿತು ಅಂದರೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇನ್ನು ಏನಪ್ಪ, ನೀವು ನಂಬಿಕೆ ಇಡಬೇಕು, ನನ್ನ ಜೀವನ ಚೆನ್ನಾಗಿದೆ, ನಾನು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಆಗಿರ್ಬೋದು, ಅಥವಾ ನನ್ನ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು. ಈಗ ಒಂದೇ ಥರದಲ್ಲಿ ರಿಲೇಷನ್ಶಿಪ್ ಅಂತ ಹೇಳಕ್ಕೆ ಬರಲ್ಲ. ತಂದೆ ತಾಯಿನೂ ಆಗಿರ್ಬೋದು, ಆ ಜನ್ಮದಲ್ಲಿ ಅವರಿಗೆ ಏನೋ ನೀವು ತ್ರಾಸು ಕೊಟ್ಟಿರ್ತೀರ, ನೋವು ಕೊಟ್ಟಿರ್ತೀರ, ಈ ಜನ್ಮದಲ್ಲಿ ಅದೇ ಕಂಟಿನ್ಯೂ ಆಗಿರುತ್ತೆ. ಆಮೇಲೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಏನೇ ಒಂದು ವಿಚಾರಕ್ಕೆ ನೀವು ಅದನ್ನ ಅಲ್ಲಿ ಕಂಟ್ರೋಲ್ ಮಾಡಿರೋದನ್ನು ಅದನ್ನು ಈಗ ಈ ಜನ್ಮದಲ್ಲಿ ಮುಂದುವರಿಸ್ತಾ ಇರ್ತೀರ. ಅದರಲ್ಲಿ ನೀವು ಅದನ್ನ ಕ್ಷಮಗುಣ ಇಟ್ಕೊಂಡಿದ್ರೆ ಅಂದರೆ ಅದು ನಿಮಗೆ ಒಂದು ಬ್ರೈಟ್ ಆದ ಜೀವನವನ್ನು ಕೊಡುತ್ತೆ. ಅಂದರೆ ಒಳ್ಳೆ ಜೀವನವನ್ನು ಕೊಡ್ತಿತ್ತು, ನಿಮ್ಮ ಸಕ್ಸಸ್ ಅನ್ನೋದು ಕೊಡುತ್ತೆ. ನಿಮ್ಮ ಜೀವನಕ್ಕೆ ಒಂದು ಯಾವ ರೀತಿ ಅಂದರೆ ನಕ್ಷತ್ರದ ಥರ ಹಾರಾಡುವಂತಹ ಖುಷಿ, ನೆಮ್ಮದಿ, ನೀವು ಏನೋ ನಿಮ್ಮ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದ್ಕೊಂಡೆ ಅದೇ ನಿಮ್ಮ ಎನರ್ಜಿ ಒಳ್ಳೆಯದಾಗುತ್ತೆ. ಅದೇ ಎನರ್ಜಿನ ನೀವು ಕಪ್ ಮಾಡ್ಕೊಂಡ್ರಿ ಅಂದರೆ ನೀವು ಅದನ್ನು ಬ್ಲ್ಯಾಕೇಜ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಮೈಂಡ್ ಸೆಟ್ಟಲ್ಲಿ, ಅವ್ರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರು ನೋವು ಕೊಡ್ತಾ ಇದ್ದಾರೆ, ಅವ್ರು ಹಾಗಾಗಲಿ ಇವ್ರು ಹಿಂಗಾಗಲಿ, ಅಯ್ಯೋ ಇದು ಯಾರೋ ಏನೋ ಮಾಡಿದ್ದು, ಇವ್ರು ಏನೋ ಬಿಟ್ಟಿದ್ದು, ಈ ಥರ ಏನು ನಿಮ್ಮ ಮೈಂಡ್ ಸೆಟ್ ಇರುತ್ತಲ್ಲ, ಆ ಮೈಂಡ್ ಸೆಟ್ಟಿಂದ ಹೊರಗೆ ಹಾಕಿದ್ರಿ ಅಂದರೆ ನಿಮಗೆ ಒಂದು ಒಳ್ಳೆಯ ಜೀವನ ಇದೆ ಅನ್ನೋದನ್ನು ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ನೀವು ರೈಟ್ ಅವೇಲಿದ್ದೀರಾ, ನೀವು ರೈಟ್ ಟೈಮಿಗೆ ಬಂದಿದ್ದೀರಾ. ಬಟ್ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಹೀಲ್ ಮಾಡ್ಕೊಳ್ಳಿ, ನೀವು ಕ್ಷಮಿಸುವಂತಹ ಕ್ಷಣವನ್ನು ರೂಪಿಸ್ಕೊಳ್ಳಿ. ಅಂದರೆ ಬೇರೆಯವ್ರನ್ನ ಕ್ಷಮಿಸೋದ್ರಿಂದ, ಬೇರೆಯವರಿಗೆ ಕೃತಜ್ಞತೆ ಭಾವದಿಂದ ಇದ್ರಿ ಅಂದರೆ ನಿಮ್ಮ ಲೈಫಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು, ಎಷ್ಟೋ ಕಷ್ಟಗಳು ಅಲ್ಲಿ ಹರಿದು ಹೋಗ್ತವೆ. ಅಂದರೆ ಕಾರ್ಮಿಕ್ ಎನರ್ಜಿ ಆಗಿರೋ ಕ್ಷಮೆ ಕೇಳೋದ್ರಿಂದ ಕಾರ್ಮಿಕ್ ಎನರ್ಜಿ ಕಟ್ಟಾಗುತ್ತೆ, ಕೃತಜ್ಞತೆ ಭಾವ ತೋರಿಸೋದ್ರಿಂದ ನಿಮಗೆ ಒಳ್ಳೆ ದಾರಿ ತೆರೆದುಕೊಳ್ಳುತ್ತೆ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ.
ಇಲ್ಲಿ ಇನ್ಫಿನಿಟಿ ಅಬಂಡೆನ್ಸ್ ಈಸ್ ಪೂರಿಂಗ್ ಇನ್ ಯುವರ್ ಲೈಫ್ ಅಂತ ಬರ್ತಾ ಇದೆ. ಅಂದರೆ ಇದು ತುಂಬ ಅದ್ಭುತವಾದ ಕಾರ್ಡು. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೀವು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರಿ ಅಂತ ಹೇಳಿದರೆ, ಅಂದರೆ ಯಾವ ರೀತಿ ಅಂದರೆ ಹಿಂದಿನ ಕರ್ಮದಲ್ಲಿ ಏನಾದರೂ ನೀವು ಅದನ್ನ ಈ ಜನ್ಮದಲ್ಲಿ ಮುಂದುವರಿಸ್ತಾ ಇದ್ರಿ ಅಂದರೆ ಅದರಿಂದ ನೀವು ಕ್ಷಮೆ ಮಾಡಿ ಮತ್ತು ಕೃತಜ್ಞತೆ ಭಾವದಿಂದ ನೀವು ಇದ್ರಿ ಅಂದರೆ ಇಲ್ಲಿ ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ ಹೆಚ್ಚು ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಹೆಚ್ಚು ಅಬಂಡೆನ್ಸ್, ನೀವು ಅಂದ್ಕೊಂಡಂತಹ ಕೆಲಸ ಆಗಿರ್ಬೋದು, ನೀವು ಅಂದ್ಕೊಂಡಷ್ಟು ಹಣ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಯಾರಾದರೂ ಸೈಟ್ ತೊಗೋಬೇಕು, ಮನೆ ಖರೀದಿ ಮಾಡಬೇಕು, ಅಥವಾ ಭೂಮಿ ಇದಕ್ಕೆ ಏನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡವರು, ಅಥವಾ ಹೊಸ್ದಾಗಿ ಜಾಬ್ ತೊಗೋಬೇಕು ಅಂದ್ಕೊಂಡವರು, ಅಥವಾ ನೀವು ಏನೇ ಒಂದು ಕೆಲಸ ಮಾಡಲಿ ಆ ಅಬಂಡೆನ್ಸ್ ಹೆಚ್ಚು ನಿಮ್ಮ ಲೈಫಿಗೆ ಬರ್ತಾ ಇದೆ. ಅಂದರೆ ನೀವು ಏನು ನಿಮ್ಮ ಜೀವನದಲ್ಲಿ ಈಡೇರಿಕೆ ಆಗಬೇಕಿತ್ತು ಅಂದರೆ ನೀವು ಅಂದ್ಕೊಂಡಂಥ ನೀವು ಏನಾದರೂ ನೀವು ಅಂದ್ಕೊಂಡಿದ್ರಿಂದ ಆ ವಿಶ್ವ ನಿಮ್ಮ ಜೀವನಕ್ಕೆ ಬರಬೇಕು ಅಂದರೆ ಇಲ್ಲಿ ನೀವು ಕೃತಜ್ಞತಾ ಭಾವರಾಗಿರ್ರಿ ಅಂತ ಹೇಳ್ತಾ ಇದೆ. ಅಂದರೆ ಇವಾಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಗಂಡ ಹೆಂಡತಿ ಜಗಳ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಮನೇಲಿ ಕಿರಿಕಿರಿ ಇರೋದ್ರಿಂದ ಇರ್ಬೋದು, ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈಗ ಒಬ್ಬರು ಮನೇಲಿ ಕಿರಿಕಿರಿ ಮಾಡೋದ್ರಿಂದ ಆ ಲಕ್ಷ್ಮಿ ಬರೋ ತಾಯಿನೂ ಸಹಿತ ನಮ್ಮ ಮನೆಯಿಂದ ಹೊರಗಿರ್ತಾರಂತೆ. ಆದರೆ ಅಲ್ಲೇ ನಾವು ಪ್ರೀತಿಯಿಂದ ಇದ್ದೀವಿ ಅಂದರೆ ಇವ್ರು ನನ್ನ ಮನೇಲಿ ತುಂಬ ಪ್ರೀತಿಯಿಂದ ಇದ್ದಾರೆ, ಇವ್ರು ಇನ್ನೂ ಹೆಚ್ಚು ಪ್ರೀತಿಯಿಂದ ಇರಬೇಕು, ಇವ್ರು ಖುಷಿಯಿಂದ ಇರಬೇಕು ಅಂತ ಹೇಳಿ ಏನು ಮಾಡ್ತದೆ ಅಂದರೆ ಆ ಅಬಂಡೆನ್ಸ್ ಏನಿರುತ್ತೆ, ಸಂಪತ್ತು ಸಮೃದ್ಧಿ ಏನಾಗುತ್ತೆ ಅಂದರೆ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತಂತೆ. ಆ ರೀತಿ ನಮ್ಮ ಮನಸ್ಸು ಕ್ಲಿಯರ್ ಆಗಿತ್ತು ಅಂದರೆ ಅದೇ ಥರ ಅಬಂಡೆನ್ಸ್ ನಮಗೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಅಂದರೆ ನಮ್ಮ ಲೈಫಲ್ಲಿ ಅದು ಬರೋದಕ್ಕೆ ಶುರು ಆಗ್ತಾ ಇರುತ್ತೆ, ಅಂದರೆ ಹರಿಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನಾವು ಕ್ಷಮಿಸೋದ್ರಿಂದ ಮತ್ತು ನಾವು ಕೃತಜ್ಞತೆ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ನಾವು ನಮ್ಮ ಲೈಫನ್ನು ಚೇಂಜಸ್ ಮಾಡ್ಕೋಬೋದು ಅನ್ನೋದು ಯೂನಿವರ್ಸ್ ಹೇಳ್ತಾ ಇರೋದು. ಅಂದರೆ ಇಲ್ಲಿ ನೀವು ಅಂದ್ಕೊಂಡೋದಕ್ಕಿಂತ ಹೆಚ್ಚು ಬೇರೆ ಬೇರೆ ದಾರಿಗಳನ್ನು ಯೂನಿವರ್ಸ್ ಕೊಡ್ತಾ ಹೋಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇರ್ಬೋದು, ಅಥವಾ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಹಣನೇ ನೀವು ನೋಡಿದಿರಲ್ಲ, ಆದರೆ ಹಣನೇ ನೀವು ಲಾಸಲ್ಲಿ ಅನುಭವಿಸ್ತಾ ಇದ್ರೆ ಆ ಎಲ್ಲ ಹಣನೂ ನಿಮ್ಮ ಜೀವನದಲ್ಲಿ ಮತ್ತೆ ರಿಟರ್ನ್ ಆಗ್ತಾ ಇರುತ್ತೆ. ಅಂದರೆ ಬರೋದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇದು ನನಗೆ ಸಾಕಾಗ್ತಾ ಇಲ್ಲಪ್ಪ ಅನ್ನೋ ಭಾವನೆಯಲ್ಲಿ ನೀವು ಇದ್ರು ಅಂದರೆ ನಿಮ್ಮ ಮೈಂಡ್ ಹೀಲ್ ಆಗ್ತಾ ಇರುತ್ತೆ. ನೀವು ಕೊಡ್ತಾ ಇರೋದು ಲವ್, ಕೇರ್, ಹೀಲಿಂಗ್ ಇವತ್ತು ನಿನಗೇನಾಗುತ್ತೆ ಅಂದರೆ ಅದು ಜಾಸ್ತಿ ಕೊಡ್ತಾ ಇರುತ್ತೆ. ಅಂದರೆ ನೀವು ಮನೆಯಲ್ಲಿ ಪ್ರೀತಿಯಿಂದ ನೀವು ಏನು ಪ್ರೀತಿ ಕೊಡ್ತೀರಾ, ನೀವು ಏನು ಕೇರಿಂಗ್ ಮಾಡ್ತೀರಾ, ನೀವು ಅವ್ರನ್ನ ಯಾವ ರೀತಿ ನೀವು ಸಪೋರ್ಟಿವ್ ಆಗಿ ನಿಂತ್ಕೋತೀರಾ, ನೀವು ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಿನ ಪ್ರಪಂಚದಲ್ಲಿ ನೀವು ಬೇರೆಯವರಿಗೆ ಏನನ್ನು ಕೊಡ್ತೀರಾ, ಲವ್ ಕೊಡ್ಬೋದು, ಕೇರಿಂಗ್ ಕೊಡ್ಬೋದು, ಫೈನಾನ್ಷಿಯಲಿ ಇದು ಕೊಡ್ಬೋದು, ಸಪೋರ್ಟ್ ಮಾಡ್ತಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿಗೆ ನೀವು ತುಂಬಾ ಹೆಲ್ಪಿಂಗ್ ಇದರಲ್ಲಿ ಇರ್ತೀರ, ಅದೆಲ್ಲ ನೀವು ನಿಮಗೆ ಅದೇನಾಗುತ್ತೆ ರಿಟರ್ನ್ ಆಗುತ್ತೆ, ಡಬಲ್ ರಿಟರ್ನ್ ಆಗಿರುತ್ತೆ. ಆ ಥರ ನಿಮಗೆ ಈ ಕ್ಷಣದಲ್ಲಿ ಅದು ಬರ್ತಾ ಇದೆ. ಅಂದರೆ ಕಾರ್ಮಿಕ್ ಹೀಲಿಂಗು ಎಂಡ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅಮೃತವಾದ ಗಳಿಗೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಸಮೃದ್ಧಿಯಾದಂತಹ ಕ್ಷಣ ನಿಮಗೆ ಬರ್ತಾ ಇದೆ. ನೀವು ಸಂಪತ್ತು, ಸಮೃದ್ಧಿ, ಅಷ್ಟೈಶ್ವರ್ಯಗಳನ್ನು ನಿಮ್ಮ ಕಡೆಗೆ ಎಳ್ಕೊತಾ ಇದ್ದೀರಾ. ಯೂನಿವರ್ಸ್ ನಿಮಗೆ ಅದನ್ನು ದಾರಿ ಮಾಡಿಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ಎಮೋಷನ್ಲಿ ನೀವು ಬ್ಲ್ಯಾಕೇಜ್ ಏನು ಇತ್ತಲ್ಲ, ಎಮೋಷನಲ್ಲಿ ಎಂಡ್ ಆಗುತ್ತೆ. ಕಾರ್ಮಿಕ್ ಹೀಲಿಂಗ್ ಏನಿದೆ ಅದು ಎಂಡ್ ಆಗಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಜೀವನವನ್ನು ಕೊಡ್ತಾ ಇದ್ದಾರೆ ಯೂನಿವರ್ಸ್. ಅಂದರೆ ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವಿಚಾರದಲ್ಲಿ ಅಬಂಡೆನ್ಸ್ ಅಂತ ಹೇಳಿದರೆ ನೀವು ಇನ್ನೂ ಹೆಚ್ಚು ನಿಮ್ಮ ಲೈಫಲ್ಲಿ ಒಂದು ಫೈನಾನ್ಷಿಯಲ್ ವಿಚಾರವಾಗಿ ತುಂಬಾ ಒಂದು ಅವಕಾಶಗಳನ್ನ ನೀವೇ ಹುಡುಕೋತಾ ಇದ್ದೀರ. ಅಂದರೆ ಹುಡುಕೊಡ್ತಾ ಇದ್ದಾರೆ ಅಂದರೆ ನೀವು ಕೃತಜ್ಞತೆ ಭಾವ ಇರೋದ್ರಿಂದ ನಿಮಗೆ ಯೂನಿವರ್ಸ್ ಅದನ್ನು ದಾರಿ ಮಾಡಿಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ನಿಮ್ಮ ನಂಬಿಕೆನೇ ನಿಮಗೆ ಒಂದು ಸ್ಟ್ರಾಂಗ್ ಆದ ದಾರಿ ಅಂತ ಹೇಳ್ಬೋದು. ಯಾಕೆಂದರೆ ಈಗ ನಾವು ಒಬ್ಬ ವ್ಯಕ್ತಿನ ನಂಬ್ತೀವಿ ಅಂದರೆ ಆ ವ್ಯಕ್ತಿಯಿಂದ ನಮಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದ್ದಂತೂ ಆಗಲ್ಲ. ಅದೇ ಕೆಟ್ಟ ವ್ಯಕ್ತಿನ ನಾವು ನಂಬಿ ಮೋಸ ಹೋಗೋದಕ್ಕಿಂತ ನಾವು ದೇವರನ್ನು ನಂಬಿ ಯೂನಿವರ್ಸ್ ನಂಬಿ ನಾವು ಒಂದು ಕೃತಜ್ಞತಾ ಭಾವದಿಂದ ಇದ್ದೀವಿ ಅಂದರೆ ಅದರಿಂದ ಒಂದು ನಮ್ಮ ಲೈಫಲ್ಲಿ ಏನೇನು ನಮ್ಮ ಕಾರ್ಮಿಕ ಏನು ಇದು ಇರುತ್ತಲ್ಲ ಅದೆಲ್ಲ ಹೀಲ್ ಆಗ್ತಾ ಹೋಗಿ ನಮಗೆ ಒಂದು ಅವಕಾಶ ಸಿಗುತ್ತೆ. ಅಂದರೆ ಒಂದು ದಾರಿ ಬರುತ್ತೆ, ನಮಗೆ ನಮ್ಮ ಲೈಫಲ್ಲಿ ಒಂದು ದಾರಿ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಹಿಂದಿನ ಕಾರ್ಮಿಕ ನೋವು ಏನಾಗ್ತದೆ ಹೋಗ್ತಾ ಇದೆ, ಹಿಂದಿನ ಕಾರ್ಮಿಕ ನೋವನ್ನು ನೀವು ತ್ಯಾಗ ಮಾಡ್ತಾ ಇದ್ದೀರ. ಈ ಜನ್ಮದಲ್ಲಿ ನಿಮಗೇನು ಸಿಗಬೇಕಾಗಿದ್ದೋ ಅಷ್ಟು ಅಬಂಡೆನ್ಸ್ ನಿಮ್ಮ ಕಡೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವೇನು ಹೇಳ್ಕೋಬೇಕಪ್ಪ ಅಂದರೆ ನಾನು ಅನಂತ ಸಮೃದ್ಧಿಗೆ
ಆಕರ್ಷಣೆ ಮಾಡ್ತಾ ಇದ್ದೀನಿ, ನಾನು ಅನಂತ ಸಮೃದ್ಧಿಯನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ. ಹಣ, ಪ್ರೀತಿ ಮತ್ತು ಶಾಂತಿ ಸುಲಭವಾಗಿ ನನ್ನ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ನೀವು ಹೇಳ್ತಾ ಹೋದಿರಿ ಅಂದರೆ ನಿಮ್ಮ ಲೈಫಿಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನಿಮಗೆ ನಿಮ್ಮ ಲೈಫಲ್ಲೇ ಅಬಂಡೆನ್ಸ್ ಬರ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಏನಪ್ಪ ಅಂದರೆ, ನೀವು ಇಲ್ಲಿವರೆಗೂ ನೀವು ಏನು ನೋವು ಅನುಭವಿಸಿದ್ರಿ, ಕಷ್ಟ ಅನುಭವಿಸಿದ್ರಿ, ಕಾರ್ಮಿಕ ರಿಲೇಷನ್ಶಿಪ್ಪಲ್ಲಿ ನೋವು, ಸಂಕಟ ಎಲ್ಲ ಪ್ರತಿಯೊಂದನ್ನು ನೀವು ಇದು ಮಾಡ್ಕೊತ ಇದ್ರಿ ಅಂದರೆ ಆಗ ಅದನ್ನು ಕಂಟ್ರೋಲ್ ಮಾಡಿದ್ರಿ. ಇಲ್ಲಿವರೆಗೂ ನೀವು ಅದನ್ನು ಕಂಟ್ರೋಲ್ ಮಾಡಿದ್ರಿ. ಆದರೆ ಯೂನಿವರ್ಸಿಂದ ನಿಮಗೆ ಏನಾಗ್ತಾಯಿದೆ ಅಂದರೆ ಅದನ್ನು ನೀವು ಕ್ಷಮಿಸ್ತಾ ಇದ್ದೀರಾ. ಅದನ್ನು ಕ್ಷಮಿಸಿ ಒಂದು ಒಳ್ಳೆಯ ಕೃತಜ್ಞತೆ ಭಾವದಿಂದ ನೀವು ಹೋಗ್ತಾ ಇದ್ದೀರಾ. ಅಂದರೆ ಅಲ್ಲಿ ಯೂನಿವರ್ಸ್ ನಿಮಗೆ ಒಂದು ದಾರಿ ಕೊಡ್ತಾ ಇದ್ದಾರೆ. ಅದು ಕೃತಜ್ಞತಾ ಭಾವದಿಂದ ನೀವು ಇದ್ರಿ ಅಂದರೆ ಅದು ಒಳ್ಳೆ ನಿಮಗೆ ಅಬಾಂಡೆನ್ಸ್ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಜಾಯ್ ಆ್ಯಂಡ್ ಡಿಲೈಟ್, ಓಪನ್ ಯುವರ್ ಹಾರ್ಟ್ ಟು ಜಾಯ್ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಲೈಫಲ್ಲಿ ಸಮೃದ್ಧಿನೆಲ್ಲ ನಿಮಗೆ ಕೊಡ್ತಾ ಇದೆ, ಸಮೃದ್ಧಿ ಎಲ್ಲ ನಿಮಗೆ ಸಿಗ್ತಾ ಇದೆ. ನೀವು ಆಂತರಿಕವಾಗಿ ನೀವು ಬಹುಕಾಲ ನಿಮ್ಮ ಜವಾಬ್ದಾರಿನ ನಿಭಾಯಿಸ್ತಾ ಬಂದಿದ್ದೀರಾ. ನೋವುಗಳನ್ನು ಅನುಭವಿಸ್ತಾ ನೀವು ತ್ಯಾಗಗಳನ್ನು ಮಾಡ್ತಾ ಬಂದಿದ್ದೀರಾ. ಇವೆಲ್ಲವೂ ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದ ಒಂದು ದಾರಿಯನ್ನೇ ನಿಮಗೆ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಯೂನಿವರ್ಸಿಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ, ನೀನು ಸಂತೋಷಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿ. ಇಷ್ಟು ದಿನ ನಿನ್ನ ಜವಾಬ್ದಾರಿಗಳನ್ನು ನಿಭಾಯಿಸಿದೀಯಾ, ನೀನು ತ್ಯಾಗಗಳನ್ನ ಮಾಡ್ತಾ ಬಂದಿದೀಯಾ. ನಿನ್ನ ಲೈಫಲ್ಲಿ ನೀನು ಯಾವುದು ನಿನಗಿಲ್ಲ ಅಂತ ಹೇಳಿದೆ ಅದೆಲ್ಲದಕ್ಕೂ ಒಂದು ದಾರಿ ತೆರೆದುಕೊಳ್ತಾ ಇದೆ. ಹಾರ್ಟ್ ಓಪನ್ ಆಗ್ತಾ ಇದೆ. ನೀನು ಅದನ್ನು ಪಡ್ಕೊಳ್ಳುವಷ್ಟು ಕೆಪಾಸಿಟಿಯನ್ನು ಹೊಂದಿದೆಯಾ. ಅಂದರೆ ಅದನ್ನು ಆಕರ್ಷಣೆ ಮಾಡ್ತಾ ಇದೆಯಾ. ನಿನ್ನ ಲೈಫಿಗೆ ಅದು ಬರೋದಕ್ಕೆ ರೆಡಿ ಇದೆ. ನಿನ್ನ ಹಾರ್ಟನ್ನು ಓಪನ್ ಮಾಡು, ನಾನು ನಿನಗೆಲ್ಲ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಯೂನಿವರ್ಸ್ ನಿನ್ನಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಏನು ಬದಲಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಅಂದರೆ ನಿಮ್ಮ ನಗು ಏನು ಕಳ್ಕೊಂಡಿದ್ರಲ್ಲ ಆ ನಗು ನಿಮಗೆ ಮರಳಿ ಬರ್ತಾ ಇದೆ, ಶಾಂತಿ ಬರ್ತಾ ಇದೆ, ನಿಮ್ಮ ತ್ಯಾಗಕ್ಕೆ ಒಂದು ನ್ಯಾಯ ಸಿಗ್ತಾ ಇದೆ, ನಿಮ್ಮ ಮನಸ್ಸು, ನಿಮ್ಮ ಆಂತರಿಕ ಶಕ್ತಿ ಅಂದರೆ ಹೆಚ್ಚಾಗ್ತಾ ಇದೆ. ನಿಮ್ಮ ಲೈಫಿಗೆ ಏನೆಲ್ಲ ನೀವು ಬರಬೇಕು ಅಂತ ಅಂದ್ಕೊಂಡಿದ್ರಿ ಸಮೃದ್ಧಿ ಬರ್ತಾ ಇದೆ, ಹಣ ಬರ್ತಾ ಇದೆ, ಶಾಂತಿ ಬರ್ತಾ ಇದೆ, ನೆಮ್ಮದಿ ಬರ್ತಾ ಇದೆ, ಒಂದು ಪ್ರೀತಿ ಬರ್ತಾ ಇದೆ. ನೀವು ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಕಾರ್ಮಿಕ್ ಹೀಲಿಂಗ್ ಅಂದರೆ ಕಾರ್ಮಿಕ್ ರಿಲೇಷನ್ಶಿಪ್ ಎಂಡ್ ಆಗೋದಕ್ಕೆ ಒಂದು ಅವಕಾಶ ಬೇಕಿತ್ತು. ಆ ಅವಕಾಶ ಇವಾಗ ಆಲ್ರೆಡಿ ಆಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಆ ಕಾರ್ಮಿಕ್ ರಿಲೇಷನ್ಶಿಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಅಬಂಡೆನ್ಸ್ ಬರ್ತಾ ಇದೆ. ನಿಮ್ಮ ಹಾರ್ಟಲ್ಲಿ ಒಂದು ಖುಷಿ ಬರ್ತಾ ಇದೆ, ಸಮೃದ್ಧಿ ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ. ನೀವು ಅಂದ್ಕೊಂಡಂಥ ಎಲ್ಲದೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಬೇಕಾಗಿರೋದು, ಈ ಜನ್ಮದಲ್ಲಿ ನೀವು ಏನು ಬಯಸಿದ್ರೆ ಅದೆಲ್ಲ ನಿಮ್ಮ ಜೀವನಕ್ಕೆ ಮತ್ತೆ ಬರ್ತಾ ಇದೆ. ಅಂದರೆ ನಿಮ್ಮ ಬಾಡಿ ಸಹಿತ ಹೀಲ್ ಆಗ್ತಾ ಇದೆ. ಹೀಲಿಂಗ್ ಶೈನನ್ನು ಸಹಿತ ನಿಮಗೆ ಯೂನಿವರ್ಸ್ ತೋರಿಸ್ಕೊಡ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಏನೆಲ್ಲ ನಿಮಗೆ ಆಗಬೇಕಾಗಿತ್ತು, ಒಂದು ಹೃದಯದಲ್ಲಿ ಒಂದು ಮುಚ್ಚಿಟ್ಕೊಂಡಿದ್ದೀರ. ಅಂದರೆ ನೀವು ಆ ಪ್ರೀತಿನ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಹಾರ್ಟನ್ನು ಒಳಗೆ ಹೇಳ್ತಾರಲ್ಲ, ಒಳಗೆ ಮುಚ್ಚಿಟ್ಕೋತಾರೆ ಅಂತ ಹೇಳ್ತಾರಲ್ಲ, ಏನು ಬೇರೆಯವ್ರಿಗೆ ಹೇಳ್ಕೊಳ್ಳೋದೆ ಒಳಗೆ ಒಂಥರ ಒಳಗೆ ಕೊರಗ್ತಾ ಇರೋದು, ಒಳಗೆ ನೋವು ಅನುಭವಿಸ್ತಾ ಇರೋದು, ಒಳಗೆ ತ್ಯಾಗ ಮಾಡ್ತಿರೋದು, ಅವ್ರಿಗೆ ಯಾವುದನ್ನು ಹೇಳ್ಕೊಳಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಇರ್ತೀರ. ಆದರೆ ಅದು ಹೀಲ್ ಆಗ್ತಾ ಇದೆ, ನಿಮ್ಮ ಜೀವನಕ್ಕೆ ಅದು ಹೀಲ್ ಆಗ್ತಾ ಇದೆ. ಅದನ್ನು ನೀವು ಈಗ ಹಾರ್ಟನ್ನು ಓಪನ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಹಣದ ವಿಚಾರವಾಗಿ ನೀವು ಸಮೃದ್ಧಿಯನ್ನು ಬೇಕು ಅಂತ ನೀವು ಯೂನಿವರ್ಸಲ್ಲಿ ಕನೆಕ್ಟ್ ಮಾಡ್ಕೊಂಡು ಅದನ್ನು ಸಹಿತ ನೀವು ಪಡ್ಕೋತಾ ಇದ್ದೀರಾ. ಅಂದರೆ ಇಲ್ಲಿ ಕಾರ್ಮಿಕ್ ಹೀಲಿಂಗ್ ಎಂಡ್ ಆದಮೇಲೆ ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ, ಒಂದು ಖುಷಿ, ಒಂದು ನೆಮ್ಮದಿ, ಒಂದು ಶಾಂತಿ, ನೀವು ಮಾಡಿರೋಂಥ ತ್ಯಾಗಕ್ಕೆ ಒಂದು ನ್ಯಾಯ, ನೀವು ಪ್ರತಿಯೊಂದು ವಿಚಾರಕ್ಕೂ ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಯೂನಿವರ್ಸ್. ಅಂದರೆ ಯೂನಿವರ್ಸ್ ಓಪನ್ ಆಗ್ತಾ ಇದೆ, ನಿಮ್ಮ ದಾರಿ ಓಪನ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಒಂದು ನಿಮ್ಮ ದಾರಿನ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಅಂದರೆ ಪ್ಯೂರ್ ಕನೆಕ್ಷನ್, ನೀವು ಪ್ರೀತಿಗೆ ಒಂದು ನಿಮ್ಮ ಲೈಫಿಗೆ ನೀವು ಈಗ ಅದರಿಂದ ನೋವು ಅನುಭವಿಸ್ತಿರ್ತಾರೆ. ಇದು ನನ್ನ ಜೀವನಕ್ಕೆ ಬಂದಿರೋ ಕರ್ಮ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಇವಾಗ ಅದೇನಾಗಿದೆಪ್ಪ, ಅದು ಹೀಲ್ ಆಗ್ತಾ ಇದೆ. ಅದು ಹೀಲ್ ಆಗಿ ಆ ಪ್ರೀತಿ ನಿಮಗೆ ಒಂದು ಅದ್ಭುತವಾದ ಒಂದು ಅವಕಾಶ ಮಾಡಿಕೊಡ್ತಾ ಇದೆ ಯೂನಿವರ್ಸ್. ಅಂದರೆ ನೀವು ಇಷ್ಟು ದಿನ ಅಂದ್ಕೊಂಡಂಥ ನೋವು, ತ್ಯಾಗಕ್ಕೆ ನಿಮಗೆ ಒಂದು ರಿಸಲ್ಟ್ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀನು ಸಂತೋಷಕ್ಕಾಗಿ ಕಾಯಬೇಡ, ಸಂತೋಷವೇ ನಿನ್ನ ಸ್ವಭಾವ ಅನ್ನೋದನ್ನ ತೋರಿಸ್ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಯೂನಿವರ್ಸು
ನಾನು ಸಂತೋಷನೇ ಇಲ್ಲ ಅಂತ ಹೇಳಿ ಇಲ್ಲಿವರೆಗೂ ನೀವು ಏನು ಕಾಯ್ತಾ ಇದ್ರಿ, ಈಗ ಅದನ್ನು ಕಾಯಕ್ಕೆ ಹೋಗಬೇಡ. ಈಗ ನಿನ್ನ ಜೀವನದಲ್ಲಿ ಸಂತೋಷವೇ ನಿನ್ನ ಜೀವನ, ಸಂತೋಷದಲ್ಲೇ ಇರು, ನಗುವಿನಲ್ಲೇ ಇರು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಗೈಡೆನ್ಸ್ ಏನಪ್ಪ ಅಂದರೆ, ಇವತ್ತು ಅಥವಾ ನಾಳೆ ನಿಮಗೆ ನಿಮ್ಮ ಲೈಫಲ್ಲಿ ಹಿಂದೆ ಆಗಿರೋದನ್ನು ಬಿಟ್ಟು ಇವತ್ತು ಮತ್ತು ನಾಳೆ ಆಗೋದ್ರ ಕಡೆ ಗಮನ ಕೊಟ್ಟರೆ ಅಂದರೆ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಒಂದು ಅದ್ಭುತವಾದ ಜೀವನವನ್ನು ನೀವು ನಡೆಸ್ತೀರಾ. ನಿಮ್ಮ ಲೈಫಲ್ಲಿ ಖುಷಿ, ನೆಮ್ಮದಿ, ಸಂತೋಷ ಎಲ್ಲ ಸಿಗ್ತಾ ಇದೆ. ಇಲ್ಲಿ ಎಲ್ಲನೂ ಸಿಕ್ಕಿದೆ ನಿಮಗೆ. ಅಬಂಡೆನ್ಸ್ ಅಂದರೆ ಪ್ರತಿಯೊಂದೂ ನಿಮಗೆ ಸಿಕ್ಕಿದೆ. ಅದೆಲ್ಲ ಸಿಕ್ಕಾದ್ಮೇಲೆ ಪ್ರೀತಿನೂ ಸಿಗಬೇಕಲ್ವ, ಅದೇ ಥರ ನಿಮಗೆ ಪ್ರೀತಿನೂ ಸಹಿತ ಸಿಗ್ತಾ ಇದೆ. ನಿಮಗೆ ನಿಮ್ಮ ಹಾರ್ಟ್ ಓಪನ್ ಮಾಡಿ ಅದನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ನೀವು ಬಂದಿದ್ದೀರಾ. ಆಕರ್ಷಣೆ ಶಕ್ತಿ ನಿಮ್ಮಲ್ಲಿ ಬಂದಿದೆ. ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ. ನೀವೊಂದು ಆಧ್ಯಾತ್ಮಿಕವಾಗಿ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಒಂದು ಪ್ರೀತಿ ಬೇಕು, ಒಂದು ನೆಮ್ಮದಿ ಬೇಕು, ಒಂದು ಶಾಂತಿ ಬೇಕು. ನಾನಿಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಅದಕ್ಕೆ ಒಂದು ತ್ಯಾಗದ ರೂಪದಲ್ಲಿ ನನಗೆ ಇವತ್ತು ನ್ಯಾಯ ಸಿಗ್ತಾ ಇದೆ ಅಂತ ಹೇಳಿ ಯಾವ ರೀತಿ ಅಂದರೆ ನಿಮ್ಮ ಮನಸ್ಸು ಒಂಥರ ಸಂತೋಷದಲ್ಲಿ ತೇಲಾಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಷ್ಟು ದಿನ ನೀವು ಏನೇ ನೋವು ಅನುಭವಿಸಿರ್ಬೋದು, ಏನೇ ಕಷ್ಟ ಅನುಭವಿಸಿರೋ, ಆ ಕಷ್ಟಕ್ಕೆ ಒಂದು ಅದ್ಭುತವಾದ ಜರ್ನಿ ಸಿಗ್ತಾ ಇದೆ. ಆ ಅದ್ಭುತವಾದ ಜೀವನ ನೀವು ಯಾವ ರೀತಿ ಈಗ ಇಷ್ಟು ದಿನದಲ್ಲಿ ಯಾವ ರೀತಿ ಇದ್ದರೂ ಅದಕ್ಕಿಂತ ಹೆಚ್ಚು ನಿಮಗೆ ಎನರ್ಜಿ ಸಿಗ್ತಾ ಇದೆ. ನಿಮ್ಮ ಬಾಡಿ ಹೀಲ್ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ಎನರ್ಜಿ ಹೆಚ್ಚಾಗ್ತಾ ಇದೆ. ಅಂದರೆ ಸಂತೋಷ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ, ನೀವು ಅಂದ್ಕೊಂಡಂತಹ ಲೈಫು ನಿಮಗೆ ಸಿಗ್ತಾ ಇದೆ. ಹಣನೂ ಸಿಗ್ತಾ ಇದೆ, ಸಮೃದ್ಧಿನೂ ಸಿಗ್ತಾ ಇದೆ, ಇನ್ನೂ ಪ್ರೀತಿನೂ ಸಿಗ್ತಾ ಇದೆ. ಅದರ ಜೊತೆ ಇವೆಲ್ಲ ಸಿಕ್ಕಾದ್ಮೇಲೆ ಇನ್ನು ಜೀವನಕ್ಕೆ ಯಾವ ಇದನ್ನು ಬೇಡ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಎಂಡ್ ಆಗ್ತಾ ಇದೆ. ಆ ಎಂಡ್ ಆದಮೇಲೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಯೂನಿವರ್ಸ್ ಒಂದು ಡೋರನ್ನೇ ಓಪನ್ ಮಾಡಿದ್ದಾರೆ. ಅಂದರೆ ನಿಮ್ಮ ಜೀವನಕ್ಕೆ ಏನೇನು ಬರಬೇಕಾಗಿತ್ತು ಅದೆಲ್ಲ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಲಾಸ್ಟ್ ಏನಪ್ಪ ಹೇಳ್ಬೋದು ಇದಂದರೆ, ಹೊಸ ಬೆಳಕು, ಹೊಸ ನಗು, ನಿಮ್ಮ ಜೀವನದಲ್ಲಿ ಹೊಸ ಜೀವನದ ಸ್ಪರ್ಶ ಸಿಗಲಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸದಾದ ಸ್ಪರ್ಶ ಸಿಗಲಿ, ಅಂದರೆ ಹೊಸದಾದ ಅವಕಾಶಗಳು ಸಿಗಲಿ, ಹೊಸದಾಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಒಂದು ಒಳ್ಳೆ ಗೋಲ್ಡನ್ ಅಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಸಿಗಲಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಂಡಂತಹ ರಿಲೇಷನ್ಶಿಪ್ ಎಂಡಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನೀವು ನಂಬುವಂತಹ ದೇವರು ಸಹಿತ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಒಂದು ಅದ್ಭುತವಾದ ಜೀವನದ ಕಡೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್.